ಇವತ್ತು ರುಚಿಕರ ಮತ್ತು ಆರೋಗ್ಯಕರವಾದ ಕೊರ್ಲೆ ಸಬ್ಬಸಿಗೆ ಸೊಪ್ಪಿನ ಅನ್ನನ ಮಾಡೋಣ. 2 ಕಪ್ನಷ್ಟು ಕೊರ್ಲೆ ಅಕ್ಕಿನ ಚೆನ್ನಾಗಿ ತೊಳೆದು ಹಿಂದಿನ ದಿವಸ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1ಕ್ಕೆ 1 ಮುಕ್ಕಾಲರಷ್ಟು ನೀರು ಹಾಕಿ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಳ್ಳೋಣ. 2 ಅಥವಾ 3 ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು 1/4 ಕಪ್ ನೀರಲ್ಲಿ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1/4 kg ಪನ್ನೀರನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಆಗಿದೆ ಇದು. ಇದಕ್ಕೆ 1 ಸ್ಪೂನಷ್ಟು ಮೆಣಸು ಪುಡಿ, 1/4 ಚಮಚದಷ್ಟು ಗರಂ ಮಸಾಲ ಪುಡಿ, ಅದಕ್ಕೆ ಸಾಕಾಗುವಷ್ಟು ಉಪ್ಪು ಹಾಕಿ ಕಲಸೋಣ. ಪನ್ನೀರು ಫ್ರೈ ಆಗಿದೆ, ಈ ಥರ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ತೆಗೆದಿಟ್ಕೊಳ್ಳೋಣ ಇದನ್ನು. ಈಗ ಒಗ್ಗರಣೆಗೆ 1/4 ಕಪ್ನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1/2 ಚಮಚ ಸಾಸಿವೆ, 2 ಚಮಚದಷ್ಟು ಕಡಲೆಬೇಳೆ, 2 ಚಮಚದಷ್ಟು ಉದ್ದಿನಬೇಳೆ, 20 ಒಣಮೆಣಸಿನ್ಕಾಯಿ, ಎರಡು ದೊಡ್ಡ ಕ್ಯಾಪ್ಸಿಕಮ್, ಈಗ ಇದು ಮುಕ್ಕಾಲು ಫ್ರೈ ಆಗಿದೆ. ಇದಕ್ಕೆ ಸಬ್ಬಸಿಗೆ ಸೊಪ್ಪಿನ ಗೊಜ್ಜು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರಿಬೇಕು. ಈಗ ಎಣ್ಣೆ ಬಿಟ್ಕೊಳ್ತಾ ಇದೆ. ಇದಕ್ಕೆ 1.5 ಚಮಚದಷ್ಟು ಉಪ್ಪು ಹಾಕಿ 1-2 ಸತಿ ಹೀಗೆ ಕಲಸೋಣ. ಆಮೇಲೆ ಪನ್ನೀರು ಹಾಕೋಣ. ಈಗ ಒಗ್ಗರಣೆ ಆಗಿದೆ. ಆಫ್ ಮಾಡಿಬಿಟ್ಟು ನಿಂಬೆಹಣ್ಣಿನ ರಸ ಹಾಕೋಣ. ಕೊರ್ಲೆ ಅನ್ನ ಸಿದ್ಧವಾಗಿದೆ. ಹೀಗೆ ಚೆನ್ನಾಗಿ ಉದುರುದ್ರಾಗಿ ಆದರೆ ಕಲಸೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಪನ್ನೀರು ಒಗ್ಗರಣೆನ ಹಾಕಿ ಕಲಸೋಣ. ನಿಧಾನವಾಗಿ ಕಲಸೋಣ, ಪನ್ನೀರು ಪೀಸ್ ಆಗದೆ ಇರೋ ಹಾಗೆ. ಈಗ ಕೊರ್ಲೆ ಸಬ್ಬಸಿಗೆ ಸೊಪ್ಪಿನ ಅನ್ನ ಸಿದ್ಧವಾಗಿದೆ. ರುಚಿಕರವಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ. ಚೆನ್ನಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.